ನಮಸ್ಕಾರ ಸ್ನೇಹಿತರೆ. ಪಿಎಂ ಕಿಸಾನ್ ಯೋಜನೆಯಲ್ಲಿ 4,000 ದುಡ್ಡು ಜಮಾ ಆಗ್ತಾ ಇದೆ. ಹೌದು, ಇದು ನಿಜಾನಾ ಅಥವಾ ಸುಳ್ಳ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಜೊತೆಗೆ ಈ 22ನೇ ಕಂತಿನ ಹಣ ಪಿಎಂ ಕಿಸಾನ್ ದುಡ್ಡು ಯಾವಾಗಿನಿಂದ ಜಮಾ ಆಗ್ತಾ ಇದೆ, ಇದು ಎಷ್ಟು ದಿನಗಳ ಕಾಲ ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ, ಮತ್ತು ನೀವು ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಸಬ್ಮಿಟ್ ಮಾಡಬೇಕಂತ ಇಲ್ಲಿ ಕೇಂದ್ರ ಸರ್ಕಾರ ಕೃಷಿ ಇಲಾಖೆಯ ಸಚಿವರು ಅಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಶಿವರಾಮ್ ಸಿಂಗ್ ಚೌಹಾಣ್ ಅವರು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಡೀಟೇಲ್ಸ್ ಅಪ್ಡೇಟ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳು ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಮೊದಲಿಗೆ ನಾವು ಈ 22ನೇ ಕಂತಿನಲ್ಲಿ 4,000 ದುಡ್ಡು ಜಮಾ ಆಗ್ತಾ ಇದೆ ಅಲ್ವಾ, ಈ ರೀತಿ ಕಮೆಂಟ್ಗಳು ಬರ್ತಾ ಇದ್ವು. ಇದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ, ಯಾಕಂದ್ರೆ ಬಹಳಷ್ಟು ರೈತರು ಕಾಯ್ತಾನೆ ಇದ್ರ ಬಗ್ಗೆ ಡೀಟೇಲ್ ಅನ್ನ ತಿಳ್ಕೊಳ್ಳಿಕ್ಕೆ. ಬಹಳಷ್ಟು ಜನ ಕಮೆಂಟ್ ಮಾಡಿರುವಂತಹ ಕಾರಣಕ್ಕಾಗಿ ಈ ಟಾಪಿಕ್ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಇಲ್ಲಿ 22ನೇ ಕಂತಿನಲ್ಲಿ 4,000 ದುಡ್ಡು ಜಮಾ ಆಗತ್ತೆ ಅಂತ ಸ್ವತಃ ಮೋದಿ ಅವರೇ ಘೋಷಣೆ ಮಾಡಿದ್ರು. ಆದ್ರೆ ಇದು ಎಲ್ಲ ರಾಜ್ಯಗಳ ಫಲಾನುಭವಿಗಳಿಗೆ ಘೋಷಣೆ ಆಗಿರಲಿಲ್ಲ. ಇದು ಕೇವಲ ಬಿಹಾರದ ರಾಜ್ಯದ ರೈತರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಅಥವಾ ಅಲ್ಲಿಯ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಾ, ಇದನ್ನ ನೀವು ತಿಳ್ಕೊಳ್ಬೇಕು. ಇದು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ, ಆದ್ರೆ ಇಲ್ಲಿ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೊಡೋದಿದ್ರೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಕೊಡಬೇಕು, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹೀಗಾಗಿ ರಾಜ್ಯದ ಎಲ್ಲ ರಾಜ್ಯಗಳ ಒಂದು ಫಲಾನುಭವಿಗಳಿಗೆ ದುಡ್ಡು ಕೊಡಬೇಕು. ಕೊಟ್ರೆ ಅಥವಾ ಆ ಯೋಜನೆಯನ್ನೇ ಬಂದ್ ಮಾಡಬೇಕು. ಎರಡು ಆಪ್ಷನ್ ಇರ್ತವೆ. ಒಂದು ರಾಜ್ಯಕ್ಕೆ ಕೊಟ್ಟು ಇನ್ನೊಂದು ರಾಜ್ಯಕ್ಕೆ ಕೊಡದೆ ಹೋದ್ರೆ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ರೈತರು ಆಕ್ರೋಶ ವ್ಯಕ್ತಪಡಿಸೋದು, ಪ್ರತಿಭಟನೆ ಮಾಡೋದು ಹೀಗಾಗತ್ತೆ. ಹಾಗಾಗಿ ಇಲ್ಲಿ ಬಿಹಾರದ ರಾಜ್ಯ ಸರ್ಕಾರ ಏನ್ ಹೇಳತ್ತಂದ್ರೆ, ಅಲ್ಲಿ ಇನ್ನು ಅಧಿಕಾರಕ್ಕೆ NDA ಸರ್ಕಾರ ಬರ್ತಿರ್ಲಿಲ್ಲ, ಇನ್ನು ಚುನಾವಣೆ ನಡೀತಾ ಇತ್ತು. ಆ ಚುನಾವಣೆ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ, ನಮ್ಮಲ್ಲಿ ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿತ್ತು, ನಾವೇನಾದ್ರೂ ಆಡಳಿತಕ್ಕೆ ಬಂದ್ರೆ ಪಂಚ ಗ್ಯಾರಂಟಿಗಳನ್ನ ನಾವು ಜಾರಿ ತರ್ತೀವಿ, ಈ ಯೋಜನೆಗಳನ್ನ ನಿಮಗೆ ಕೊಡ್ತೇವೆ ಅಂತ ಹೇಳಿತ್ತಲ್ವಾ. ಅದೇ ರೀತಿಯಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬಿಹಾರದ ರಾಜ್ಯ ಸರ್ಕಾರ ಹೇಳುತ್ತೆ, ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಿಮಗೆ ಸರಿಸುಮಾರು 21ನೇ ಕಂತಿನ ಹಿಡ್ಕೊಂಡು ಈಗ ದುಡ್ಡನ್ನ ಕೊಡ್ತಾ ಇದ್ದಾರೆ. 2,000 ಕೇಂದ್ರ ಸರ್ಕಾರ ಜಮಾ ಮಾಡ್ತಾ ಇದೆ ಅಲ್ವಾ ಪಿ ಎಂ ಕಿಸಾನ್ ದುಡ್ಡನ್ನ. ನಾವು ಕೂಡ ಅದರಲ್ಲಿ 2,000 ಕೂಡಿಸಿ ಟೋಟಲ್ 4,000 ನಿಮ್ಮ ಅಕೌಂಟ್ಗೆ ಬರುವ ಹಾಗೆ ಮಾಡ್ತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅನೌನ್ಸ್ ಅನ್ನ ಮಾಡ್ತಾರೆ, ಘೋಷಣೆಯನ್ನ. ಇದರ ಮೇರೆಗೆ ಅಲ್ಲಿ ಒಂದು ಚುನಾವಣೆಯಲ್ಲಿ NDA ಸರ್ಕಾರ ಆರಿಕೆ ಆಗತ್ತೆ, ಆರಿಸಿ ಬಂದು ಈಗ ಆಡಳಿತವನ್ನು ನಡೆಸ್ತಾ ಇದೆ. ಹೀಗಾಗಿ 21ನೇ ಕಂತಿನಲ್ಲಿ ಕೂಡ ನವೆಂಬರ್ 19ನೇ ತಾರೀಕು ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 4,000 ದುಡ್ಡು ಅಲ್ಲಿಯ ರೈತರಿಗೆ ಜಮಾ ಆಗಿತ್ತು. ಕೇಂದ್ರ ಸರ್ಕಾರದಿಂದ 2,000, ರಾಜ್ಯ ಸರ್ಕಾರದಿಂದ 2,000. ಅದನ್ನ ಹೊರತುಪಡಿಸಿ ಯಾವ ರಾಜ್ಯದಲ್ಲಿ ಕೂಡ 4,000 ಜಮಾ ಆಗೋದಿಲ್ಲ, ಯಾಕಂದ್ರೆ ರಾಜ್ಯ ಸರ್ಕಾರಗಳು ಒಪ್ಕೊಂಡ್ರೆ ಮಾತ್ರ ಜಮಾ ಆಗುವಂತದ್ದು. ಬಹಳ ಆದ್ರೆ ಮಹಾರಾಷ್ಟ್ರ ಸರ್ಕಾರ ಒಪ್ಕೊಳ್ಬಹುದು, ಅಲ್ಲಿ ಕೂಡ ಲಾಡ್ಲಿ ಬೇನ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಹೀಗಾಗಿ ಪಿ ಎಂ ಕಿಸಾನ್ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಸರ್ಕಾರಕ್ಕೆ ದುಡ್ಡಿನ ಲಾಸ್ ಆಗಬಹುದು. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಪ್ಕೊಂಡಿದ್ದೆ ಆದ್ರೆ ನಮ್ಮಲ್ಲಿ ಕೂಡ ರೈತರಿಗೆ ಕೊಡಬಹುದು, ಆದ್ರೆ ರಾಜ್ಯ ಸರ್ಕಾರ ಒಪ್ಕೊಳ್ಳಿಕ್ಕೆ 200% ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ಸರ್ಕಾರ ಸಾಲವನ್ನ ಮಾಡ್ತಾ ಇದೆ, ಬೆಲೆಗಳನ್ನ ಏರಿಕೆ ಮಾಡ್ಕೊಂಡು ನಮ್ಮಿಂದನೇ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ನಮಗೆ ಕೊಡ್ತಾ ಇದೆ ಅಂತ ಸಾಕಷ್ಟು ಜನರು, ಹಾಗೆ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆ ಆದ ಮೇಲೆ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸೋದು ಸಹಜ, ಒಂದು ಅಪೋಸಿಟ್ ಪಾರ್ಟಿ. ಯಾಕಂದ್ರೆ ಹಾಲಿನ ಬೆಲೆ, ಅದೇ ರೀತಿಯಾಗಿ ಮೆಟ್ರೋಲ್ ನಲ್ಲಿ ಟಿಕೆಟ್ ದರ ಏರಿಕೆ ಆಯಿತು, ಟ್ರೈನ್ ನಲ್ಲಿ, ಅದೇ ರೀತಿಯಾಗಿ ಬಸ್ ನಲ್ಲಿ ಪುರುಷರಿಗೆ ಟಿಕೆಟ್ ದರ 15 ರೂಪಾಯಿ 100ಕ್ಕೆ ಏರಿಕೆ ಆಯಿತು, 200ಕ್ಕೆ 30 ರೂಪಾಯಿ ಏರಿಕೆ ಆಯಿತು. ಅದೇ ರೀತಿಯಾಗಿ ಕಾಗದ ಪತ್ರಗಳ ವಿಧಾನಸೌಧಗಳಲ್ಲಿ ಬೆಲೆ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಹೀಗೆ ದಿನಸಿ ಸಾಮಗ್ರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ರೆ ನಿಮ್ಗ ಗೊತ್ತಾಗತ್ತೆ, ನಾನೇನ್ ಹೇಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರು ಮತ್ತೆ ಪ್ರಜೆಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಬಿಟ್ಟಿದ್ದಾರೆ. ಎಷ್ಟು ದಿನ ಅಂತ ಅವರಿಗೆ ಹೇಳ್ತಾರೆ. ಸರ್ಕಾರ ಇದೇನು ತಲೆಯನ್ನ ಕೆಡಿಸ್ಕೊಳ್ಳದೆ ಬೆಲೆಗಳನ್ನ ಏರಿಕೆ ಮಾಡಿ ಒಟ್ಟಾರೆಯಾಗಿ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಇನ್ನು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಒಪ್ಕೊಂಡು ದುಡ್ಡು ಕೊಡುತ್ತೆ ಅಂದ್ರೆ ನಮ್ಮ ಕನಸು ಅಂತಾನೆ ಹೇಳ್ಬೋದು. ಇನ್ನೇನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಆಯ್ಕೆ ಆಗಬೇಕಂದ್ರೆ ಈ ರೀತಿ ಘೋಷಣೆ ಮಾಡಬಹುದು. ನಾವು ಕೂಡ ಪಿ ಎಂ ಕಿಸಾನ್ ಯೋಜನೆಯಲ್ಲಿ 2,000 ಜಮಾ ಆಗ್ತಾ ಇದೆ ಅಲ್ಲ ಕೇಂದ್ರ ಸರ್ಕಾರದಿಂದ, ನಾವು ಕೂಡ 2,000 ಸೇರಿಸಿ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಪ್ಪಿಕೊಳ್ಳಬಹುದು. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, 4,000 ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಯಾವ ರಾಜ್ಯದಲ್ಲಿ ಇಲ್ಲ. ಬಿಹಾರ ಒಂದನ್ನ ಬಿಟ್ಟು ಉಳಿದಂತಹ ರಾಜ್ಯಗಳಲ್ಲಿ 2,000ನೇ ಜಮಾ ಆಗತ್ತೆ. ಇನ್ನು ಬಿಹಾರ ರಾಜ್ಯದಲ್ಲಿ ಕೇಂದ್ರದಿಂದ 2,000ನೇ ಹೋಗುತ್ತೆ, ಆದ್ರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ದುಡ್ಡು ಕೊಡುವಂತದ್ದು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಸರಿ ಸುಮಾರು 10,000 ಕೋಟಿಯಷ್ಟು ರೈತರಿದ್ರಿ.
ನಿಮಗೆ 20,000 ಕೋಟಿಯಷ್ಟು ಫಂಡ್ ಅನ್ನ ಕೇಂದ್ರ ಸರ್ಕಾರ ಪ್ರತಿಯೊಂದು ಕಂತಿನಲ್ಲಿ ಬಿಡುಗಡೆ ಮಾಡ್ತಾ ಇರ್ತದೆ. ಇಲ್ಲಿ ಯಾವುದೇ ತಾಂತ್ರಿಕ ದೋಷ ಇಲ್ಲ ಅಥವಾ ಇನ್ಯಾವುದೋ ದೋಷ ಇಲ್ಲ, ಇನ್ಯಾವುದೇ ಕಾರಣವನ್ನ ಕೇಂದ್ರ ಸರ್ಕಾರ ಕೊಡೋದಿಲ್ಲ. ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅದಕ್ಕೆ ಒಂದು ಡೇಟ್ ಕೂಡ ಇನ್ನು 10 ದಿನದಲ್ಲಿ ನಿಗದಿಪಡಿಸಲಾಗತ್ತೆ. ಇದೇ ಫೆಬ್ರವರಿ ಕೊನೆಯ ವಾರದಲ್ಲಿ, ಮಾರ್ಚ್ನ ಪ್ರಾರಂಭಿಕ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಡೇಟ್ ಫಿಕ್ಸ್ ಆಗಿಲ್ಲ. ಡೇಟ್ ಅತಿ ಶೀಘ್ರದಲ್ಲಿನೇ ಫಿಕ್ಸ್ ಆಗುತ್ತೆ. ಡೇಟ್ ಫಿಕ್ಸ್ ಆದ ತಕ್ಷಣ ಒಂದು ರಾಜ್ಯದಲ್ಲಿ ಹೋಗಿ ಆ ಒಂದು ರಾಜ್ಯದ ಮುಖಾಂತರ ಒಂದು ಬಟನ್ ಒತ್ತಿದ್ರೆ ಸಾಕು, ಇಡೀ ದೇಶದಲ್ಲಿರ್ತಕ್ಕಂತಹ PM ಕಿಸಾನ್ ಫಲಾನುಭವಿಗಳ ಅಕೌಂಟ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ 2,000 ಜಮಾ ಆಗ್ತಾ ಹೋಗುತ್ತೆ. ಕೇವಲ 2ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ. ಸುಮಾರು 10,000 ಕೋಟಿ ರೈತರಿಗೆ. ಹಾಗಾದ್ರೆ ಸ್ನೇಹಿತರೆ, ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ಕೇಂದ್ರದಿಂದ. ಇದು ಪ್ರತಿ ತಿಂಗಳು ಕೂಡ ಕೊಡಬಹುದು ನಿಮಗೆ. ಆದ್ರೆ ಕೊಡ್ತಾ ಹೋದ್ರೆ ಕೇಂದ್ರ ಸರ್ಕಾರವು ಕೂಡ ಸಾಲವನ್ನ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ನಿಮಗೆ ಗೊತ್ತಿದೆ. CM ಸಿದ್ದರಾಮಯ್ಯನವರು CM ನಲ್ಲಿನೇ ಒಂದು ಹೆಚ್ಚಿನ ಸಾಲವನ್ನ ಮಾಡಿದ್ದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಅವರು CM ಸಿದ್ದರಾಮಯ್ಯನವರಂತ ಬರ್ತಾರೆ. ಹಾಗಾಗಿ ಕೇಂದ್ರವು ಕೂಡ ಹೀಗೆ ಕೊಡ್ತಾ ಹೋದ್ರೆ ಕೇಂದ್ರಕ್ಕೂ ಕೂಡ ಲಾಸ್ ಆಗತ್ತೆ. ಯಾಕಂದ್ರೆ ಎಷ್ಟು ಕೊಡಬೇಕು ಅದಕ್ಕೆ ಲಿಮಿಟ್ ಇಟ್ಕೊಂಡು ಕೊಟ್ರೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ತೊಂದರೆ ಆಗೋದು ನಿಜಾನೇ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹಂತವಾಗಿ ಕೊಡುತ್ತೆ. ಸೊ ದಿಢೀರನೆ ನಿಮ್ಗೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ಸರ್ಕಾರಕ್ಕೆ ಲಾಸ್ ಆಗತ್ತೆ. ಇದನ್ನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ಲಾಸ್ ಆದ್ರೆ ಬೆಲೆಗಳ ಏರಿಕೆ ಆಗತ್ತೆ. ಕೇಂದ್ರ ಸರ್ಕಾರವು ಕೂಡ ಬೆಲೆಗಳನ್ನ ಏರಿಕೆ ಮಾಡಲ್ದೆ ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಬೆಲೆಗಳನ್ನ ಏರಿಕೆ ಮಾಡುತ್ತೆ. ತದನಂತರ ಆ ಒಂದು ಬೆಲೆಗಳ ಏರಿಕೆದಿಂದಾಗಿ ನಾವೇ ಅವರಿಗೆ ದುಡ್ಡನ್ನ ಹೆಚ್ಚಾಗಿ ಕಟ್ಟಬೇಕಾಗತ್ತೆ. ಇದೆಲ್ಲವೂ ಕೂಡ ನಮಗೆ ಗೋಳು. ಎಷ್ಟು ಕೊಡಬೇಕು ಅಷ್ಟು ಕೊಟ್ಟು ಸರ್ಕಾರ ಮತ್ತು ಒಂದು ಲಿಮಿಟ್ ನಲ್ಲಿ ಕೊಡ್ತಾರೆ. ಸರ್ಕಾರಕ್ಕೂ ಕೂಡ ತೊಂದರೆ ಇಲ್ಲ, ನಮಗೂ ಕೂಡ ತೊಂದರೆ ಇಲ್ಲ. ಸೊ ಇನ್ನು ನಾವು ಡಾಕ್ಯುಮೆಂಟ್ಸ್ ನ ವಿಚಾರಕ್ಕೆ ಬರೋಣ. ಅತಿ ಶೀಘ್ರದಲ್ಲಿ ನಿಮಗೆ ದುಡ್ಡು ಅಂತೂ ಬರ್ತಾ ಇದೆ 2,000. ಇನ್ನು ಈ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಬರೀ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅಲ್ಲ ಇದು. ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಅದೇ ರೀತಿಯಾಗಿ ಬರ ಪರಿಹಾರ, ಇನ್ನು ಉಳಿದಂತಹ ರೈತರಿಗೆ ಸಂಬಂಧಪಟ್ಟಂತಹ ಸಬ್ಸಿಡಿ ಯೋಜನೆಗಳು, ಸಬ್ಸಿಡಿ ಮುಖಾಂತರ ಸಾಲ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ನಿಮ್ಮ ಹೊಲ ಗದ್ದೆಗಳ ಮೇಲೆ ಲೋನ್, ಈ ರೀತಿ ಯಾವುದೇ ಕೊಡೋದಾಗಿದ್ರು ಸಹಿತ ಈ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಆಗಿರಬೇಕು. ನಮ್ಮ ರಾಜ್ಯದಲ್ಲಿ ಕೂಡ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ರು. ಅದರ ಮೇರೆಗೆ ಕೃಷ್ಣ ಬೈರೇಗೌಡ ಅವರು ಕೂಡ ಮೊದಲು ಹೇಳಿದ್ದಾರೆ, ಕೃಷಿ ಸಚಿವರು, ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರ್ತವೆ. ಸೊ ಎಲ್ಲ ಯೋಜನೆಗಳನ್ನ ಸಿಗುವುದರ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗೋದು, ಇನ್ಯಾವನೋ ಬಂದು ಅದನ್ನ ಮಾರಾಟ ಮಾಡೋದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಹೆಸರಲ್ಲೇನೆ ಉಳಿಯುತ್ತೆ. ಸೊ ಯಾರ್ಯಾರ್ದು ಈ ರೀತಿ ಆಗಿದೆ ನೋಡಿ ತೊಂದರೆ, ಅವರೆಲ್ಲರೂ ಕೂಡ ಸರಿಪಡಿಸ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದ್ರೆ ಮಾತ್ರ ನಾವು ದುಡ್ಡನ್ನ ಹಾಕ್ಲಿಕ್ಕೆ ಸಾಧ್ಯ ಅಥವಾ ಯೋಜನೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ. ಜೊತೆಗೆ ಕೋರ್ಟ್ ಕೂಡ ನಿಮ್ಮ ಕಡೆ ಆಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನಿಮ್ಮ ಹೆಸರಲ್ಲೇ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಆಗಿ ಇರಬೇಕಂದ್ರೆ ನೀವು ಈ ಕೆಲಸ ಮಾಡೋದು ಅತಿ ಅವಶ್ಯಕ. ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಬೇಕು. ಅಲ್ಲಿ ನೀವು ಹಾಗೆ ಹೋಗೋದಲ್ಲ, ಒಂದು ಆಧಾರ್ ಕಾರ್ಡು, ಒಂದು ಪಹಣಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆಯನ್ನು ಒಯ್ದ್ರೆ ಅವರು ಲಿಂಕ್ ಮಾಡಿಸಿ ಕೊಡ್ತಾರೆ. ತದನಂತರ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಅಟ್ಯಾಚ್ ಆಗುತ್ತೆ, ಎಲ್ಲ ಪ್ರೊಸೆಸರು ಕೂಡ ಮುಕ್ತಾಯವಾಗುತ್ತೆ. ಸೊ ಇದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇನ್ನೇನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನ ಆದಷ್ಟು ರಾಜ್ಯದ ಫಲಾನುಭವಿಗಳು ಅಂದ್ರೆ PM ಕಿಸಾನ್ ಫಲಾನುಭವಿಗಳಿಗೆ ಹಾಗೆ ರೈತರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.